ಹಂಗೆ ಕೊಡ್ತೀನಿ ಬೇಡ ಸರ್. ನಮಸ್ತೆ ಸರ್. ಹಾಂ, ಒಂದು ನಿಮಿಷ ಇದು ಹಿಡ್ಕ ನೀವು ಕನ್ನಡದಾಗ ಆಯ್ತು. ತಗೋಣ. ಇದಾಗಿದೆಯಲ್ಲ ಸರ್, ಸಿ ಎಂ ಬದಲಾವಣೆ ಆಗ್ತಿದೆ ಅಂತ ಹೇಳ್ತೀವಿ. ನೋಡಿ, ಸಿ ಎಮ್ ಬದಲಾವಣೆ ವಿಷಯ ಭಾಳ ದಿವಸ ಬಂದಿದೆ. ಈಗ AICCನವ್ರು ಕರೆದು ಇಬ್ಬರ ಹತ್ರ, ಆನರಬಲ್ ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ. ಅವ್ರು ಏನು ಡಿಸಿಷನ್ ತೊಗೊಂಡ್ರು, ಏನು ಮಾಡ್ತಾರೆ, ನಮಗಂತೂ ಏನೂ ಮಾಹಿತಿ ಇಲ್ಲ. ನಾನು ಹೈದರಾಬಾದ್ಗೆ ಹೋಗಿ ಕರ್ನಾಟಕ ಮತ್ತು ತೆಲಂಗಾಣ ಗೌರ್ಮೆಂಟ್ಗಳು ನಡೆಯೋದ್ರ ಒಂದು ಬ್ಯಾರೇಜ್ ಕಮ್ ಪ್ರಪೋಸಲ್ ಇತ್ತು ಕೃಷ್ಣಾ ರಿವರ್ನಲ್ಲಿ, ರಾಯಚೂರು ಹತ್ರ. ಅದಕ್ಕಾಗಿ ನಾನು, ನಮ್ಮ MP, ನಮ್ಮ MLA, ಅದೇ ರೀತಿಯಾಗಿ ತೆಲಂಗಾಣ ಅಧಿಕಾರಿಗಳೆಲ್ಲ ಭೇಟಿಯಾಗಿ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ. ಒಟ್ಟಾರೆ ಏನೇನು ನಡಿಬೇಕಾದ್ರೂ ಹೈಕಮಾಂಡ್ನವ್ರು ಏನು ನಿರ್ಧಾರ ತಗೋತಾರೆ, ಹೈಕಮಾಂಡ್ ನಿರ್ಧಾರ ಅಂತ ನಡೀತದೆ. ಫೋನಲ್ಲಿ ಏನಾದರೂ ಚರ್ಚೆ ಮಾಡ್ತಾರೆ ಸರ್, ನಿಮ್ಮ CM ಅವರು ರಾಜೀನಾಮೆ ಕೊಡ್ತಾರೆ ಅಂತ? ಅಲ್ಲ, ಚರ್ಚೆನೇ ಮೀಡಿಯಾದಲ್ಲಿ ಬರ್ತಾಯಿದೆ. ಅವರು ಹೇಳಿಲ್ಲ, ಹೈಕಮಾಂಡ್ನವ್ರು ಹೇಳಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಹೇಳಿದರೆ ಅದೇ ಫೈನಲ್. ಫಾರ್ ಕಾಂಗ್ರೆಸ್ ಆಲ್ವೇಸ್ ಐ ವಾಸ್ ದೇರ್ ಇನ್ ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ 55 years, 1969. So any decision at any moment, only Congress party, high command is whatever they say, everybody will follow. ನಿಮ್ಮ ಒಪಿನಿಯನ್, CM ಅವರು ಸಿದ್ದರಾಮಯ್ಯರೇ ಮುಂದುವರಿತಾರ? ಅದೇ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಓನ್ಲಿ ಸಿದ್ದರಾಮಯ್ಯನವ್ರು ಮುಂದುವರಿಯೋದು, ಸಿದ್ದರಾಮಯ್ಯನವ್ರು ಬದಲಾವಣೆ ಆಗೋದು, ಬೇರೆ ಮುಖ್ಯಮಂತ್ರಿ ಆಗೋದು, ಏನೇ ನಿರ್ಧಾರ ಆದ್ರೂ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪಷ್ಟವಾಗಿ ಹೈಕಮಾಂಡ್ನವ್ರು ಏನು ಹೇಳ್ತಾರೋ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅವ್ರನ್ನ ಹೊರತುಪಡಿಸಿ DK ಶಿವಕುಮಾರ್ ಹೊರತುಪಡಿಸಿ ಯಾರಾದರೂ ಇದ್ದಾರಾ ಸರ್ CM? ಅಲ್ಲಿ ಏನೇ ಇದ್ರೂ ಅಲ್ಟಿಮೇಟ್ಲಿ ಎಲ್ಲರಿಗೂ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೋತಾರೋ ದಟ್ ಈಸ್ ಫೈನಲ್. ಹೈಕಮಾಂಡ್ ಈಸ್ ಅವರ್ ಬಾಸ್ ಫಾರ್ ಎವ್ರಿಬಡಿ. ಬರ್ತಾ ಇದೆ, ಸುಜೇವಾಲ ಬರ್ತಾರೆ, ಅದರ ಸೀನಿಯರ್ ಆಫೀಸರ್ ಬರ್ತಾಯಿದ್ದಾರೆ. ಹೇಳಿದ್ರಲ್ಲ ಆಲ್ರೆಡಿ, ಮೊನ್ನೆ ಮೀಟಿಂಗ್ ಮಾಡಿದ್ರು ನಮಗೆಲ್ಲ. ನಾವೆಲ್ಲ ಇದ್ದೀವಿ ಮೀಟಿಂಗ್ನಲ್ಲಿ, ಎಲ್ಲ ಮಿನಿಸ್ಟರ್ಸ್ ಮೀಟಿಂಗ್ ಆಯಿತು, ಮಿನಿಸ್ಟರ್ಸ್ MLA MLCಗಳು MP ಮೀಟಿಂಗ್ ಆಯಿತು. ನಮ್ಮದು ಮೇನ್ ಟಾರ್ಗೆಟ್ ಈಸ್ BBMP, ಬ್ಯಾಂಗ್ಳೂರು ಕಾರ್ಪೊರೇಷನ್ ಎಲೆಕ್ಷನ್. ಕೃಷ್ಣಾ ನದಿ ಬಗ್ಗೆ ಏನೇನು ಚರ್ಚೆ ಆಯಿತು? ಕೃಷ್ಣಾ ನದಿ ಬಗ್ಗೆ ಹಂಗೆ ಕೊಡ್ತೀನಿ ಬೇಡ ಸರ್. ನಮಸ್ತೆ ಸರ್. ಹಾಂ, ಒಂದು ನಿಮಿಷ ಇದು ಹಿಡ್ಕ ನೀವು ಕನ್ನಡದಾಗ ಆಯಿತು. ತಗೋಣ. ಇದಾಗಿದೆಯಲ್ಲ ಸರ್, CM ಬದಲಾವಣೆ ಆಗ್ತಿದೆ ಅಂತ ಹೇಳ್ತೀವಿ. ನೋಡಿ, ಸಿ ಎಮ್ ಬದಲಾವಣೆ ವಿಷಯ ಭಾಳ ದಿವಸ ಬಂದಿದೆ. ಈಗ AICCನವ್ರು ಕರೆದು ಇಬ್ಬರ ಹತ್ರ, ಆನರಬಲ್ ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದಾರೆ. ಅವ್ರು ಏನು ಡಿಸಿಷನ್ ತೊಗೊಂಡ್ರು, ಏನು ಮಾಡ್ತಾರೆ, ನಮಗಂತೂ ಏನೂ ಮಾಹಿತಿ ಇಲ್ಲ. ನಾನು ಹೈದರಾಬಾದ್ಗೆ ಹೋಗಿ ಕರ್ನಾಟಕ ಮತ್ತು ತೆಲಂಗಾಣ ಗೌರ್ಮೆಂಟ್ಗಳು ನಡೆಯೋದ್ರ ಒಂದು ಬ್ಯಾರೇಜ್ ಕಮ್ ಪ್ರಪೋಸಲ್ ಇತ್ತು ಕೃಷ್ಣಾ ರಿವರ್ನಲ್ಲಿ, ರಾಯಚೂರು ಹತ್ರ. ಅದಕ್ಕಾಗಿ ನಾನು, ನಮ್ಮ MP, ನಮ್ಮ MLA, ಅದೇ ರೀತಿಯಾಗಿ ತೆಲಂಗಾಣ ಅಧಿಕಾರಿಗಳೆಲ್ಲ ಭೇಟಿಯಾಗಿ ಮುಗಿಸ್ಕೊಂಡು ನಾವು ಬರ್ತಾಯಿದ್ವಿ. ಒಟ್ಟಾರೆ ಏನೇನು ನಡಿಬೇಕಾದ್ರೂ ಹೈಕಮಾಂಡ್ನವ್ರು ಏನು ನಿರ್ಧಾರ ತಗೋತಾರೆ, ಹೈಕಮಾಂಡ್ ನಿರ್ಧಾರ ಅಂತ ನಡೀತದೆ. ಫೋನಲ್ಲಿ ಏನಾದರೂ ಚರ್ಚೆ ಮಾಡ್ತಾರೆ ಸರ್, ನಿಮ್ಮ CM ಅವರು ರಾಜೀನಾಮೆ ಕೊಡ್ತಾರೆ ಅಂತ? ಅಲ್ಲ, ಚರ್ಚೆನೇ ಮೀಡಿಯಾದಲ್ಲಿ ಬರ್ತಾಯಿದೆ. ಅವರು ಹೇಳಿಲ್ಲ, ಹೈಕಮಾಂಡ್ನವ್ರು ಹೇಳಿಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಹೇಳಿದರೆ ಅದೇ ಫೈನಲ್. ಫಾರ್ ಕಾಂಗ್ರೆಸ್ ಆಲ್ವೇಸ್ ಐ ವಾಸ್ ದೇರ್ ಇನ್ ಕಾಂಗ್ರೆಸ್ ಪಾರ್ಟಿ ಲಾಸ್ಟ್ 55 years, 1969. So any decision at any moment, only Congress party, high command is whatever they say, everybody will follow. ನಿಮ್ಮ ಒಪಿನಿಯನ್, CM ಅವರು ಸಿದ್ದರಾಮಯ್ಯರೇ ಮುಂದುವರಿತಾರ? ಅದೇ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಓನ್ಲಿ ಸಿದ್ದರಾಮಯ್ಯನವ್ರು ಮುಂದುವರಿಯೋದು, ಸಿದ್ದರಾಮಯ್ಯನವ್ರು ಬದಲಾವಣೆ ಆಗೋದು, ಬೇರೆ ಮುಖ್ಯಮಂತ್ರಿ ಆಗೋದು, ಏನೇ ನಿರ್ಧಾರ ಆದ್ರೂ
ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪಷ್ಟವಾಗಿ ಹೈಕಮಾಂಡರ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ. ಅವ್ರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ನ ಹೊರತುಪಡಿಸಿ ಯಾರಾದರೂ ಇದ್ದಾರಾ ಸರ್ ಸಿ ಎಂ ಅಲ್ಲಿ ಏನೇ ಇದ್ರೂ ಅಲ್ಟಿಮೇಟ್ಲಿ ಎಲ್ಲರಿಗೂ ಇರ್ಬೋದು, ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ನಿರ್ಧಾರ ತಗೋತಾರೋ ದಟ್ ಈಸ್ ಫೈನಲ್. ಹೈಕಮಾಂಡ್ ಈಸ್ ಅವರ್ ಬಾಸ್ ಫಾರ್ ಎವ್ರಿಬಡಿ. ಬರ್ತಾ ಇದೆ, ಸುರ್ಜೇವಾಲ ಬರ್ತಾರೆ, ಅದರ ಸೀನಿಯರ್ ಆಫೀಸರ್ ಬರ್ತಾರೆ ಹೇಳಿದ್ರಲ್ಲ ಆಲ್ರೆಡಿ. ಮೊನ್ನೆ ಮೀಟಿಂಗ್ ಮಾಡಿದ್ವಿ ನಮಗೆಲ್ಲ, ನಾವೆಲ್ಲ ಇದ್ದೀವಿ ಮೀಟಿಂಗ್ನಲ್ಲಿ, ಎಲ್ಲ ಮಿನಿಸ್ಟರ್ಸ್ ಮೀಟಿಂಗ್ ಆಯಿತು, ಮಿನಿಸ್ಟರ್ಸ್ ಎಮ್ ಎಲ್ ಸಿಗಳು ಎಂ ಪಿಗಳು ಮೀಟಿಂಗ್ ಆಯಿತು. ನಮ್ಮದು ಮೇನ್ ಟಾರ್ಗೆಟ್ ಈಸ್ BBMP ಬ್ಯಾಂಗ್ಳೂರು ಕಾರ್ಪೊರೇಷನ್ ಎಲೆಕ್ಷನ್. ಕೃಷ್ಣಾ ನದಿ ಬಗ್ಗೆ ಏನೇನು ಚರ್ಚೆ ಆಯಿತು? ಕೃಷ್ಣಾ ನದಿ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.